ಇದು ರಾಜು, ಪುಟ್ಟ ಹುಡುಗ. ರಾಜು ಅವರ ಅಜ್ಜಿ ಈ ಕಥೆಯನ್ನ ಹೇಳುತ್ತಾರೆ. ಅಜ್ಜಿ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆದ್ರೆ ರಾಜು ಬೇಗ ಕೋಪಗೊಳ್ತಿದ್ದ. ಅವನ ಮಾತು ಕೆಲವೊಮ್ಮೆ ಕಠಿಣವಾಗಿತ್ತು. ಒಂದು ದಿನ ಅಜ್ಜಿ ರಾಜುವಿಗೆ ಒಂದು ಪಾಠ ಹೇಳಿದಳು. ಕಠಿಣ ಮಾತು ಕಳೆಗಿಡವನ್ನು ಬೆಳೆಯುತ್ತದೆ. ರಾಜು ಇದನ್ನು ಆಶ್ಚರ್ಯದಿಂದ ಕೇಳಿದನು. ರಾಜು ಕೋಪದಿಂದ ಕೂಗಲು ಸಿದ್ಧನಾದನು. ಆದ್ರೆ ಅಜ್ಜಿಯ ಮಾತು ನೆನಪಾಯಿತು. ಅವನು ದೀರ್ಘವಾಗಿ ಉಸಿರೆಳೆದು ಕೇಳಿದ, ಅಜ್ಜಿ, ಸಹಾಯ ಮಾಡಬಹುದೇ? ಅಜ್ಜಿ ಸಂತೋಷದಿಂದ, ನಿನ್ನ ಒಳ್ಳೆಯ ಮಾತು ಕೇಳಿ ಖುಷಿಯಾಯಿತು. ರಾಜು ಪಾರ್ಕಿಗೆ ಹೊರಟನು. ಅವನು ಅಲ್ಲಿ ಒಂದು ನಾಯಿಯನ್ನು ನೋಡಿದನು. ಆ ನಾಯಿ ಬಹಳ ದುಃಖದಲ್ಲಿತ್ತು ಮತ್ತು ಒಂಟಿಯಾಗಿತ್ತು. ಅದರ ಹೆಸರು ಗುಂಡ. ಯಾರೋ ಅದನ್ನು ಗದರಿಸಿದ್ದರು. ರಾಜು ಮೊದಲು ಮುಂದೆ ಹೋಗಿತ್ತು. ಅದರ ಹೆಸರು ಗುಂಡ. ಯಾರೋ ಅದನ್ನು ಗದರಿಸಿದ್ದರು. ರಾಜು ಮೊದಲು ಮುಂದೆ ಹೋದನು, ಆಮೇಲೆ ನಿಂತನು. ಅಜ್ಜಿಯ ಒಳ್ಳೆಯ ಮಾತುಗಳ ಬೀಜಗಳು ನೆನಪಾದವು. ಗುಂಡ ಭಯಪಡ್ಲಿಲ್ಲ. ಅದು ಅವನ ಮಾತನ್ನು ಇಷ್ಟಪಟ್ಟಿತು. ರಾಜು ಪ್ರೀತಿಯಿಂದ ಅದನ್ನು ಮುದ್ದಿಸಿದನು. ಒಳ್ಳೆ ನುಡಿ. ಗುಂಡ ಸಂತೋಷದಿಂದ ಬಾಲ ಆಡಿಸಿತು ಮತ್ತು ನಕ್ಕಿತು. ರಾಜು ಒಳಗಿನಿಂದ ಸಂತೋಷವನ್ನು ಅನುಭವಿಸಿದ್ದನು. ಒಳ್ಳೆಯ ಮಾತು ನಿಜವಾಗಿಯೂ ಹೂವುಗಳನ್ನು ಬೆಳೆಯುತ್ತದೆ ಎಂದು ರಾಜು ಅಂದುಕೊಂಡ. ಅಜ್ಜಿ ಮತ್ತು ರಾಜು ನಗುತ್ತಾ ಮನೆಗೆ ನಡೆದರು.